ಒಂದಷ್ಟು ಜನ ಒಂದು ಈ ಕೃತ್ಯ ನಡೆದ ಮೇಲೆ ನಾನು ವಿಠಲ್ ಭೇಟ ಆಗ್ತಾನೆ ಇದ್ದೀನಿ, ಇನ್ವೆಸ್ಟಿಗೇಷನ್ಗೆ ಡೈಲಿ ಬರ್ತಾನೆ ಇರ್ತಾರಲ್ಲ ಇಲ್ಲಿ. ಸೊ ನನಗೂ ಅದ್ರ ಬಗ್ಗೆ ನಾನು ಭೇಟಿ ಆಗಿದ್ದೀನಿ, ನನಗೆ ಪ್ರೂವ್ ಆಗೋವರೆಗೂ ನಾನು ಹೇಳೋದು. ಒಂದಷ್ಟು ಜನ ಇವಾಗ ಯಾರ ಮೇಲೆ ನಾವು ಕಂಪ್ಲೇಂಟ್ ಕೊಟ್ಟಿದ್ವಿ ಅವ್ರು ಕೋರ್ಟಲ್ಲಿ ಹೋಗ್ಬಿಟ್ಟು ಅವರು ಕೆಲವೊಂದು ಅಪ್ಲಿಕೇಶನ್ಗಳು ಮೂವ್ ಮಾಡ್ಕೊಂಡು ಕೆಲವೊಂದು ಆರ್ಡರ್ಗಳು ತೊಗೊಂಡಿದ್ದಾರೆ ಅರೆಸ್ಟ್ ಮಾಡಬಾರ್ದು ಅಂತ. ಸರ್ ಈಗ ರಿಕ್ಕಿ ರೈ DCM ಭೇಟಿ ಮಾಡಕ್ಕೆ ಹೋಗಿದಾರಲ್ಲ, ಯಾಕಾಗಿ? ಯಾರು? ರಿಕ್ಕಿ ರೈ ಹೋಗಿಲ್ವ? ರಿಕ್ಕಿ ಹಾಸ್ಪಿಟ್ಲಲ್ಲಿದ್ದಾರೆ. ಯಾರು? ನಮಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ. DCM ಭೇಟಿ ಮಾಡೋಕ್ಕೆ ಹೋಗಿದ್ದಾರೆ? ಖಂಡಿತ ನನಗೆ ಅದ್ರ ಮಾಹಿತಿ ಇಲ್ಲ. ಅಲ್ಲ, ಮೋರ್ ಓವರ್ ಅಕಸ್ಮಾತ್ ಭೇಟಿ ಆಗಿದ್ರು ಅವ್ರು ಆ್ಯಕ್ಚುಲಿ ಪರಿಚಯ ಇದ್ರೂ ಆಗಿರಬಹುದೇನೋ ಅಷ್ಟೇ. ಆದರೆ ಖಂಡಿತವಾಗಿ ಅಥವಾ ನಮಗೆ ಅವರೊಬ್ಬರು ಜವಾಬ್ದಾರಿತ್ವ ಸ್ಥಾನದಲ್ಲಿರೋರು ನೋಡಿ ನಮ್ಗೆ ಹಿಂಗಾಗಿದೆ ದಯವಿಟ್ಟು ರಕ್ಷಣೆ ಕೊಡಿ ನಮಗೆ ಅಂತ ಹೇಳಿರ್ಬೋದೇನೋ, ಅದು ಗೊತ್ತಿಲ್ಲ. ಬಟ್ ಖಂಡಿತ ನನಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ. ಮಾಹಿತಿ ಇಲ್ಲದ್ರ ಬಗ್ಗೆ ಹಾಂ, ಅದು ಪ್ರಾಸಿಕ್ಯೂಷನ್ನವರು ಡಿಫೆಂಡ್ ಮಾಡಬೇಕು. ಅದಕ್ಕೆ ಅದನ್ನು ಇನ್ವೆಸ್ಟಿಗೇಷನ್ ಮಾತ್ರ ಕೋಪ್ರೇಟ್ ಮಾಡಬೇಕು ಅಂತ ಕೂಡ ಅಲ್ಲಿನೋ ಹೇಳಿದ್ದಾರೆ ಅಂತ ನಾನು ಕೇಳ್ಪಟ್ಟೆ. ಪ್ರಾಸಿಕ್ಯೂಷನ್ ಅಂದರೆ ಪೊಲೀಸ್ನವರು ಅದನ್ನು ಥ್ರೂ ಪ್ರಾಸಿಕ್ಯೂಷನ್ ಅವ್ರು ಫೈಟ್ ಮಾಡಬೇಕು. ಈಗ ಒಬ್ಬನ ಹಿಡಿಬೇಕು ಅಂದರೆ ಅವರು ಖಂಡಿತ ಅವ್ರಿಗೆ ಗೊತ್ತಿರುತ್ತೆ ಏನು ಮಾಡಬೇಕು ಏನು ಮಾಡಬಾರ್ದು. ಅಥವಾ ನಾವು ನೋಡಿ ನಾವು ಫಸ್ಟ್ ಆಫ್ ಆಲ್ ನಾವೇನು ಅವರೇ ಮಾಡಿದ್ದಾರೆ ಅಂತ ನಾವು ಏನು ಹೇಳ್ತಾ ಇಲ್ಲ. ಈಗ ಯಾರನ್ನ ಅಕ್ಯೂಸ್ಗಳಿದ್ದಾರೆ ನಾವು ಅವ್ರು ಮಾಡಿದ್ದಾರೆ ಅಂತ ನಾವು ಹೇಳ್ತಾ ಇಲ್ಲ, ಅವ್ರು ಮಾಡಿರಬಹುದು ಅಂತ ಡ್ರೈವರ್ ಕಂಪ್ಲೇಂಟ್ ಕೊಟ್ಟಿರ್ತಕ್ಕಂಥದ್ದು. ನನಗೂ ಕೂಡ ಅದ್ರ ಬಗ್ಗೆ ಮಾಹಿತಿ ಇರಲಿಲ್ಲ. ಡ್ರೈವರ್ ಕಂಪ್ಲೇಂಟ್ ಕೊಟ್ಟಿರ್ತಕ್ಕಂಥದ್ದು. ಸೊ ಡ್ರೈವರ್ ಕಂಪ್ಲೇಂಟ್ ಕೊಟ್ಟಿರೋದು ಆಧಾರದ ಮೇಲೆ ಪೊಲೀಸ್ನವ್ರು ಇನ್ವೆಸ್ಟಿಗೇಷನ್ ಮಾಡ್ತಾರೆ, ವೆದರ್ ಇಫ್ ಇಟ್ ಈಸ್ ಟ್ರೂ ಆರ್ ನಾಟ್. ಅವರು ಅದರಲ್ಲಿ ಇನ್ವಾಲ್ವ್ ಆಗಿದ್ದಾರಾ ಆಗಿಲ್ವ ಅದು ಅವ್ರಿಗೆ ಗೊತ್ತಿರುತ್ತೆ. ಸೊ ನಾನು ಹೇಳೋದೇನೆಂದರೆ ದಯವಿಟ್ಟು ಈ ಥರ ಎಲ್ಲ ಮಾಡಬೇಡಿ. ನಾನು ಒಂದೇ ಸಿಂಪಲ್ ಕ್ವಶನ್ ಕೇಳ್ತೀನಿ, ಮುತ್ತಪ್ಪರ ಮಗನ ಹತ್ರ ಬುಲೆಟ್ ಪ್ರೂಫ್ ಕಾರ್ ಇದೆ, ಎಲ್ಲ ಇದೆ, ಇದ್ದರೂ ಕೂಡ ಅವ್ನು ಬಂದು ಯಾವುದೋ ಒಂದು ಫಾರ್ಚುನರ್ ಕಾರಲ್ಲಿ ಹೋಗ್ಬೇಕಾದ್ರೆ ಫೈರ್ ಮಾಡಿಸ್ಕೊಳ್ಳೋಂಥ ಖಂಡಿತ ಅಂಥ ಒಂದು ಜೀವನ ಯಾರು ಪಣಕ್ಕಿಟ್ಬಿಟ್ಟು ಹೋಗೋವಂಥದ್ದು ಏನು ಉದ್ದೇಶ ಬರೋದಿಲ್ಲ. ಸೊ ದಯವಿಟ್ಟು